ಮಗಳನ್ನ ಕಂಟಿಗೆ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ ಆಸೆ ಹುಟ್ಟಿಸಿ ಮನೆಗೆ ಕರ್ಕೊಂಡ್ಬಂದ್ರಿ. ಆದ್ರೆ ಈ ಕಂಟಿ ಸ್ನೇಹನ್ ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬಂದ. ಈ ದಿಟ್ಟ ಅರ್ಗಿಸ್ಕೊಳಕ್ಕಾಗ್ದೆ ನನ್ ಮಗಳು ರೋಗಿಷ್ಟೇ ಆದ್ಲು, ತಲೆ ಕೆಡಿಸ್ಕೊಂಡ್ಲು. ಸ್ನೇಹ ಕಂಟಿ ಜೊತೆಯಾಗಿರೋದನ್ನ ನೋಡಿ ಹಿಂಸೆ ಪಡ್ತಾ ಮೈ ಮನ್ಸನ್ನ ಜಡ ಮಾಡ್ಕೊಂಡು ಹುಚ್ಚಿ ಅನ್ನೋ ಪಟ್ಟನು ಏರ್ಬಿಟ್ಲು. ಮದ್ವೆ ಆಗಿ ಸಂಸಾರ ಮಾಡ್ಬೇಕಾಗಿರೋ ಹುಡುಗಿ ಹಿಂಸೆ ಪಡ್ತಾ ಇರೋದನ್ನ ಸಹಿಸ್ಕೊಳ್ಳಕ್ಕೂ ಆಗದೆ ನನ್ ಮಗಳ ಜಾಗದಲ್ಲಿ ಈ ಸ್ನೇಹ ಇರೋದನ್ನ ನೋಡಕ್ಕಾಗ್ದೆ. ಏನ್ ಮಾಡ್ದ್ಯಮ್ಮ? ಹುಳಿ ಹಿಂಡ್ಬಿಟ್ಟೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ನೋಡಕ್ಕಾಗ್ದಿರಂಗ್ ಮಾಡೋದಕ್ಕೆ ಈ ಪದ್ಮನ್ನ ದಾಳ್ವಾಗಿ ಉಪಯೋಗಿಸ್ಕೊಂಡು ರಾಜವನ್ನ ನನ್ನ ಸಹಾಯಕ್ಕೆ ಕರ್ಕೊಂಡೆ. ಅದಕ್ಕೆ ಜೈಲ್ಗೆ ಹೋದ್ರೆ ಕಂಟಿ ಸ್ನೇಹನ ಬಿಟ್ಬಿಡ್ತಾನೆ ಅಂತಲೇ ಪದ್ಮನ್ ಗಂಡನ್ ಸಾವ್ಗೆ ಬಂಗಾರ ಮನೆ ಕಾರಣ ಅಂತ ಪತ್ರ ಬರ್ಸಿ ಸ್ನೇಹನೇ ದೂರ ಕೊಡಂಗ್ ಮಾಡ್ದೆ. ಅಮ್ಮ ಯಾಕೆ ಹಿಂಗ್ ಮಾಡ್ದೆ? ಛೇ, ನೀನ್ ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿನ್ನ ನಮ್ಮಮ್ಮ ಅನ್ನೋದಕ್ಕೂ ಅಮ್ಮ ನೀನ್ ಮಾಡಿದ ತಪ್ಪಿಗೆ ನನಗ್ ಸಾಯ್ಬೇಕು ಅನ್ನಿಸ್ತಿದೆ. ನಾನು ಕ್ಷಮಿಸು ಮಗ್ಳೆ, ನಿನ್ ಕನ್ಸನ್ನ ಪೂರೈಸಕ್ಕಾಗ್ಲಿಲ್ವಲ್ಲ ಅಂತ ಈ ದಾರಿ ಹಿಡಿದ್ಬಿಟ್ಟೆ. ಅಮ್ಮ ನೀನ್ ನನ್ನ ವಿಷಯದಲ್ಲಿ ನೀ ತರ ತಪ್ಪು ದಾರಿ ಹಿಡಿತೀಯ ಅಂತ ಗೊತ್ತಿದ್ರೆ ನಾನು ಎಲ್ಲರನ್ನ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡ್ತಿದ್ದೆ. ಇಲ್ಲ, ನೀನ್ ಯಾರನ್ನ ತೋರಿಸ್ತೀಯ ಅವ್ರನ್ನ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೊತಿದ್ದೆ. ಅತ್ತೆ, ಅಮ್ಮ ಹೇಳ್ದಂಗೆ ಇದಕ್ಕೆಲ್ಲ ಮೂಲ ಕಾರಣನೇ ನಾನು. ಇದರಲ್ಲಿ ನಂದು ತಪ್ಪಿದೆ. ನೀವು ಅಮ್ಮಂಗೆ ಶಿಕ್ಷೆ ಕೊಡೋದಾದ್ರೆ ಅದ್ರ ಜೊತೆಗೆ ನನಗೂ ಶಿಕ್ಷೆ ಕೊಡಿ. ಶಿಕ್ಷೆ ನೀನ್ ಒಬ್ಳೆ ಅನುಭವಿಸೋದಲ್ಲ. ಏನೇ ಆದರೂ ಟಮಿ ನೀನು ಮೆಸ್ಸು ಬಂದು ಹುಡುಗನ ಮೇಲೆ ಹಂಗೆ ಕೈ ಮಾಡಬಾರ್ದಾಗಿತ್ತು. ಪಾಪ ಏನು ತಿಳ್ಕೊಂಡು ಹೋಯ್ತಾವ ಏನು. ಹೋಗೋವಾಗ ಕೂಸನೇ ನೋಡ್ಕೊಂಡು ಹೋಯ್ತಾ ಇದ್ದ, ಕಣ್ಣಾಗೆ ನೀರು ತುಂಬಿಕೊಂಡು. ಅಲ್ಲ ಪುಟ್ಟಮ್ಮಿ, ಯಾವತ್ತೂ ನೀನು ಹಿಂಗೆ ಮಾಡ್ದೋಳಲ್ಲ, ಹಿಂಗೆ ನಡ್ಕೊಂಡೋಳಲ್ಲ. ಇವತ್ತು ಯಾಕೆ ಹಂಗೆಲ್ಲ ಮಾಡಕ್ಕೆ ಹೋದೆ? ಕುಸೆ ಆಗಿದ್ದಾಯ್ತು, ಸಮಾಧಾನ ಮಾಡ್ಕ. ಸಮಾಧಾನ ಮಾಡ್ಕೊಂಡ್ರೆ ಹೇಗೆ ಮಾಡ್ಕೊಳ್ಳೋದು? ಅವ್ವ ನನಗೆ ಹೊಡೆದಿದ್ದಕ್ಕೆ ನನಗೆ ಬೇಜಾರಾಗ್ಲಿಲ್ಲ. ಆದ್ರೆ ಸಚಿನ್ ಊಟಕ್ಕೆ ಬಂದಿದ್ದು ಇಷ್ಟ ಇಲ್ಲ ಅಂದಿದ್ರೆ ಅವನು ಹೋದ್ಮೇಲೆ ನನ್ಗೆ ಹೇಳ್ಬೋದಿತ್ತಲ್ವಾ? ಸರಿಯಾದ ಮಾತು ಹೇಳಿದೆ ಮಗ. ಪುಟಮ್ಮೆ, ಕೂಸು ಹೇಳ್ದಂಗೆ ಮಾಡ್ಬೋದಾಗಿತ್ತೇನೋ ಅಂತ. ಕುಸೆ ಅಳ್ಬೇಡ ಕುಸೆ. ನಾನೇನ್ ಸಚಿನ್ನ ಊಟಕ್ಕೆ ಬಾ ಅಂತ ಕರ್ದಿಲ್ಲ. ಪುರ್ಸಿನೇ ನಮ್ಮ ಹೆಸರಲ್ಲಿ ಊಟ ಚೆನ್ನಾಗಿರುತ್ತೆ ಬಾ ಅಂತ ಕರ್ಕೊಂಡ್ ಬಂದಿದ್ದು. ಪುಟಮೆ, ಇದು ಪುರ್ಸಿದ ಕಿತಾಪತಿ, ಕೂಸ್ದೇನೂ ಇಲ್ಲ. ಸಚಿನ್ ಬರೋದು ಅವಂಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರೆ ನಾನು ಅವನ್ನ ಕರ್ಕೊಂಡು ಬರ್ತಾನೆ ಇರ್ಲಿಲ್ಲ. ಇವ್ರುಗಳು ಮಾಡಿರೋ ತಪ್ಪಿಗೆ ಅದ್ಯೋನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ನಿನಗೆ ಬಿಟ್ಟಿತ್ತು.
ಡಾಕ್ಟರ್, ಇವ್ರು ಮಾಡಿರೋ ಅಪರಾಧಕ್ಕೆ ಇವ್ರಿಗೆ ಶಿಕ್ಷೆ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ನಿಜ ಏನು ಅನ್ನೋದು ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಈಗ ಗೊತ್ತಾಯ್ತಲ್ಲ. ಒಳ್ಳೆ ರಾಧಾ, ಅತ್ತೆ,